ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ವಿದ್ಯಾರಾಜ್ ಎಜು ಪಾಯಿಂಟ್. ಸ್ನೇಹಿತರೆ, ತುಂಬ ಜನರು ನಾವು ಓದಿದ್ದು ನೆನಪಾಗೋದೇ ಇಲ್ಲ, ಸಾಕಷ್ಟು ನಾವು ಮರಿತೀವಿ, ಅದಕ್ಕೆ ಏನು ಮಾಡಬೇಕು ಅಂತ ಕೇಳ್ತಾ ಇದ್ದಾರೆ. ಹೀಗಿರುವಾಗ ಓದಿದ್ದು ನೆನಪಾಗದೆ ಪರೀಕ್ಷೆಯಲ್ಲಿ ಪರಿತಪಿಸ್ತಾ ಇರೋರಿಗೆ ಹಾಗೆ ಜ್ಞಾಪಕ ಶಕ್ತಿಯನ್ನು ಹೆಚ್ಚಿಸ್ಕೊಳ್ಳಲಿಕ್ಕೆ ವಿದ್ಯಾರ್ಥಿಗಳು ತುಂಬ ಪ್ರಯತ್ನ ಮಾಡ್ತಾ ಇರ್ತಾರೆ. ಹಾಗಾಗಿ ಇಲ್ಲಿ ನಾನು 20 ಟಿಪ್ಸ್ಗಳನ್ನು ತೊಗೊಂಡು ಬಂದಿದ್ದೀನಿ. ಸೊ ಬನ್ನಿ ಸ್ನೇಹಿತರೆ, ನಿಮಗೆ ನೆನಪು ಉಳಿತಾ ಇಲ್ಲ, ಹೇಗೆ ನಾವು ನೆನಪಿನ ಶಕ್ತಿಯನ್ನು ಮಾಡಬೇಕು, ಹೆಚ್ಚಿಸಲಿಕ್ಕೆ ನಾವು ಏನೇನೆಲ್ಲ ಮಾಡಬೇಕು, ಹಾಗೆ ಇದಕ್ಕೆ ಏನಾದರೂ ಟಿಪ್ಸ್ ಇದೆಯಾ ಅಂತ ಹುಡುಕ್ತಾ ಇರೋರಿಗೆ ಇದೊಂದು ಒಳ್ಳೆಯ ವಿಡಿಯೋ ಅಂತಲೇ ಹೇಳ್ತೀನಿ. ಸ್ನೇಹಿತರೆ, ಇವಾಗ ಶಾಲಾ ವಿದ್ಯಾರ್ಥಿಗಳಿಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಿದ್ಧತೆ ನಡೆಸೋರ್ಗಾಗಿ ಆಗಾಗ ಎಲ್ಲ ಮರೆತು ಹೋಗುತ್ತೆ, ನೆನಪಿನ ಶಕ್ತಿಯನ್ನು ಕಳೆದುಕೊಳ್ತಾ ಇದ್ದೀನಿ ಅಂತ ಭಾವನೆ ಆಗಾಗ ಮೂಡ್ತಾ ಇರುತ್ತೆ. ಪ್ರತಿನಿತ್ಯ ಗಂಟೆ ಓದಿದರೂ ಸಹ ಪರೀಕ್ಷೆಯಲ್ಲಿ ಉತ್ತರಿಸಲಿಕ್ಕೆ ಆಗದೆ ವಿದ್ಯಾರ್ಥಿಗಳು ಅನೇಕ ಜನರು ಇರ್ತಾರೆ. ಮನೆಯಲ್ಲಿ ಈಗ ಏನಂದರೆ ಒಂದೇ ಲೆಗದ ಪಲ್ಯ ಚಟ್ನಿ ಮಾಡಿಕೊಡೋದು ಅಪರೂಪ. ನೆನಪಿನ ಶಕ್ತಿ ಹೆಚ್ಚಿಸ್ಕೊಳ್ಳಿಕ್ಕೆ ಒಂದೇ ಲೆಗದ ಎಲೆ ತಿನ್ನಿ ಎನ್ನುವವರು ಈಗ ಕಡಿಮೆ ಆಗಿದ್ದಾರೆ. ಆದರೆ ಮರೆವು ಎಂಬ ಮರೆವನ್ನು ಮರೆಸಿ ಜ್ಞಾಪಕ ಶಕ್ತಿ ಹೆಚ್ಚಿಸ್ಕೊಳ್ಳಿಕ್ಕೆ ಹಲವು ದಾರಿಗಳಿವೆ. ಅವುಗಳಲ್ಲಿ 20 ಸಲಹೆಗಳನ್ನು ನಾನಿಲ್ಲಿ ನಿಮಗೋಸ್ಕರ ನೀಡ್ತಾ ಇದ್ದೀನಿ. ನೆನಪಿನ ಶಕ್ತಿ ಅಂದ್ರೇನು ಅಂತ ಮೊದಲಿಗೆ ತಿಳ್ಕೊಳ್ಳೋಣ. ನೆನಪಿನ ಶಕ್ತಿ ಅಂದರೆ ಓದಿದ್ದು, ಕೇಳಿದ್ದು, ನೋಡಿದ್ದನ್ನು ನೆನಪಿನಲ್ಲಿ ಇಟ್ಕೊಂಡು ಬೇಕಾದಾಗ ಹೊರಕ್ಕೆ ತೆಗೆಯುವಂತಹ ವಿಶೇಷವಾದಂತಹ ಶಕ್ತಿಯೇ ಜ್ಞಾಪಕ ಶಕ್ತಿಯಾಗಿರುತ್ತೆ. ವಿದ್ಯಾರ್ಥಿಗಳಿಗೆ ಈ ನೆನಪಿನ ಶಕ್ತಿ ಅತ್ಯಂತ ಅಗತ್ಯ ಆಗಿರುತ್ತೆ. ಸ್ನೇಹಿತರೆ, ಹಾಗಾದರೆ ನೆನಪಿನ ಶಕ್ತಿ ಹೆಚ್ಚಿಸ್ಕೊಳ್ಳಿಕ್ಕೆ ಇರ್ತಕ್ಕಂತಹ 20 ವಿಧಾನಗಳು ಅಥವಾ 20 ಟಿಪ್ಸ್ಗಳು ಏನು ಅಂತ ನಾವೀಗ ನೋಡೋಣ. ಮೊದಲನೇದಾಗಿ ಪುನರ್ಮನನ ಅಂತ ಹೇಳ್ತೀವಿ. ಓದಿದ್ದು ಅಥವಾ ಓದಿದ ವಿಷಯಗಳನ್ನು ಪದೇ ಪದೇ ಓದಬೇಕು. ಒಂದೇ ಸಾರಿ ಓದಿ ಬಿಡಬಾರ್ದು. ಓದಿದಂತಹ ವಿಷಯಗಳನ್ನು ಪದೇ ಪದೇ ಓದಬೇಕು. ಹಾಗೂ ಓದು ಮುಗಿದ ನಂತರ ಅದನ್ನು ಪುನರ್ಮನನ ಮಾಡಬೇಕು. ಅಂದರೆ ರಿಕಾಲ್ ಅಂತ ಹೇಳ್ತೀವಲ್ವ, ಸೊ ಅದನ್ನು ಪುನರ್ಮನನ ಮಾಡ್ತಾನೆ ಇರಬೇಕು. ಇದು 1ನೇ ಟಿಪ್ಪು. ನೆಕ್ಸ್ಟ್ ಈಗ 2ನೇ ಟಿಪ್ ಅಂದರೆ ಟಿಪ್ಪಣಿ ಅಂತ ಹೇಳ್ತೀವಿ. ಓದು ಮುಗಿದ ನಂತರ ಅದನ್ನು ನೆನಪಿನಲ್ಲಿ ಇಟ್ಕೊಂಡು ಟಿಪ್ಪಣಿ ರೂಪದಲ್ಲಿ ಬರೆದಿಟ್ಕೊಳ್ಬೇಕು. ಓದಿದ ನಂತರ ಅದನ್ನು ಏನು ಮಾಡಬೇಕು, ಬುಕ್ಕನ್ನು ಮುಚ್ಚಿಟ್ಟು ನೀವು ಏನೆಲ್ಲ ಓದಿರ್ತೀರಾ ಅದನ್ನು ಬರೆದು ತೆಗಿಬೇಕು. ಸೊ ಇದು ಮೋಸ್ಟ್ ಇಂಪಾರ್ಟೆಂಟ್ ಅಂತ ಹೇಳ್ತೀನಿ. ನೆಕ್ಸ್ಟ್ ಬಂದರೆ 3ನೇ ಟಿಪ್ ಅರ್ಥ ಮಾಡಿಕೊಳ್ಳುವಿಕೆ ಅಂತ. ಬಾಯಿಪಾಠ ಮಾಡೋ ವಿಧಾನಕ್ಕಿಂತ ವಿಷಯ ತಿಳಿದುಕೊಳ್ಳಲು ಪ್ರಯತ್ನ ಮಾಡಬೇಕು. ತಿಳ್ಕೊಂಡ ವಿಷಯ ಹೆಚ್ಚು ನೆನಪಿನಲ್ಲಿ ಉಳಿಯುತ್ತೆ. ಹೌದು ಸ್ನೇಹಿತರೆ, ನಾವು ಎಲ್ಲವನ್ನು ಓದ್ತೀವಿ ಅಂತ ಓದ್ತಾ ಹೋದರೆ ಯಾವುದೂ ಸಹ ನೆನಪಿರೋದಿಲ್ಲ. ಅವುಗಳನ್ನು ಅರ್ಥ ಮಾಡಿಕೊಂಡು ನೀವು ಓದಿದರೆ ತುಂಬ ಚೆನ್ನಾಗಿ ಅದು ನಿಮಗೆ ನೆನಪಿನಲ್ಲಿ ಉಳಿಯುತ್ತೆ. ಸೊ ಇದು ಇಂಪಾರ್ಟೆಂಟು. ನೆಕ್ಸ್ಟ್ ಬಂದರೆ 4th ಟಿಪ್ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಅಥವಾ ಶಾಲಾ ಕಾಲೇಜುಗಳ ಪರೀಕ್ಷೆಗೆ ಓದುವಾಗ ಸಾಧ್ಯವಾದಷ್ಟು ಚಿತ್ರಗಳು, ರೇಖೆಗಳು ಹಾಗೂ ನಕಾಶೆಗಳನ್ನು ಉಪಯೋಗಿಸೋದು ಉತ್ತಮ ಆಗಿರುತ್ತೆ. ನಿಮ್ಮದೇ ಆದಂತಹ ಶೈಲಿಯಲ್ಲಿ ನೀವು ಏನು ಮಾಡಬೇಕು ಅಂದರೆ, ನೀವು ಏನೇನೆಲ್ಲ ಓದಿರ್ತೀರಲ್ಲ ಅದೊಂದು ಶಾರ್ಟಾಗಿ ನಾವು ಹೇಳ್ತೀವಲ್ಲ ಸ್ಮಾರ್ಟಾಗಿ ಅದನ್ನು ನಾವು ನೆನಪಿಟ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಬೇಕು. ಅದಾದ ನಂತರ 5ನೇ ಟಿಪ್ಪು ಓದಿದ ವಿಷಯಗಳನ್ನು ನಿಮೋನಿಕ್ಸ್ ರೂಪದಲ್ಲಿ ಪರಿವರ್ತನೆ ಮಾಡಿಕೊಳ್ಬೇಕು. ಓದಿದ ವಿಷಯಗಳನ್ನು ನಿಮೋನಿಕ್ಸ್ ವಿಧಾನದಲ್ಲಿ ಅದನ್ನು ಅರ್ಥ ಮಾಡ್ಕೋಬೇಕು. ನಿಮೋನಿಕ್ಸ್ ವಿಧಾನ ಅಂತ ಏನು ಅಂತ ನಿಮ್ಗೆ ಗೊತ್ತಾಗದೆ ಹೋದರೆ ಗೂಗಲಲ್ಲಿ ಹುಡುಕಿ ಅದನ್ನು ನೀವು ಅರ್ಥ ಮಾಡ್ಕೊಳ್ಳಿ. ಅಂದರೆ ನಿಮಗೆ ಚೆನ್ನಾಗಿ ಅದು ಅರ್ಥ ಆಗುತ್ತೆ. ನೆಕ್ಸ್ಟ್ ಈಗ 6ನೇ ಟಿಪ್ಪು ಅಧ್ಯಯನದ ವಿಷಯಗಳನ್ನು ಅಥವಾ ಓದುವ ವಿಷಯಗಳನ್ನು ವಿಂಗಡಣೆ ಮಾಡಿಕೊಂಡು ಓದಬೇಕು. ಇದರಿಂದ ಓದಿನಲ್ಲಿ ಆಸಕ್ತಿ ಹೆಚ್ಚಾಗತ್ತೆ. ನೆಕ್ಸ್ಟ್ 7ನೇ ಟಿಪ್ಪು ನಕಾರಾತ್ಮಕ, ನಿರಾಶಾವಾದಿ ಮತ್ತು ಅಸಹಕಾರ ವ್ಯಕ್ತಿತ್ವ ಕಳೆದುಕೊಳ್ಳಿ. ಸಕಾರಾತ್ಮಕ, ಆಶಾವಾದಿ ಮತ್ತು ಸಹಕಾರ ಮನೋಭಾವ ಬೆಳೆಸ್ಕೊಳ್ಳಿ. ಇದು ಕೂಡ ನೆನಪಿನ ಶಕ್ತಿ ಹೆಚ್ಚಿಸಲು ಪೂರಕ. ಮೆದುಳಿನಲ್ಲಿ ಇರುವಂತಹ ಕಾರ್ಟಿಸಾಲ್ ಒತ್ತಡ ಹಾರ್ಮೋನ್ ಕಡಿಮೆ ಆಗಬೇಕಾದ್ರೆ ಪ್ರತಿದಿನ ಸಂತೋಷ ಹಾಗೂ ಸ್ಫೂರ್ತಿಯಿಂದ ಇರಬೇಕಾಗತ್ತೆ. ನೆಕ್ಸ್ಟು 8ನೇ ಟಿಪ್ ಬಂದು ಮೆದುಳಿನ ವಿಷ ಪದಾರ್ಥಗಳಾದಂತಹ ಚಹಾ, ಕಾಫಿ, ಆಲ್ಕೋಹಾಲ್, ತಂಬಾಕು, ಧೂಮಪಾನ, ಗಾಂಜಾ ಇವುಗಳಿಂದ ದೂರ ಇರಬೇಕು. ಇವುಗಳು ಮೆದುಳಿನ ನ್ಯೂರಾನ್ಗಳನ್ನು ನಾಶ ಮಾಡುತ್ತವೆ. ಮೆದುಳಿಗೆ ನಿರಂತರವಾಗಿ ಆಮ್ಲಜನಕ, ಗ್ಲೂಕೋಸ್ ಪೂರೈಕೆ ಆಗಬೇಕು. ಇವುಗಳ ಪೂರೈಕೆಯಲ್ಲಿ ವ್ಯತ್ಯಾಸ ಉಂಟಾದರೆ
ನೆನಪಿನ ಶಕ್ತಿ ಕಡಿಮೆ ಆಗುತ್ತೆ. ಅದಕ್ಕಾಗಿ ಪ್ರತಿನಿತ್ಯ ಯೋಗಾಸನ ಮಾಡಬೇಕು. ನೆಕ್ಸ್ಟ್ ಬಂದರೆ 9ನೇ ಪಾಯಿಂಟು, ಒಂಟಿಯಾಗಿ ಇರೋದ್ರಿಂದ ಒತ್ತಡ ಹೆಚ್ಚಾಗುತ್ತೆ. ಅದಕ್ಕಾಗಿ ಎಲ್ಲರ ಜೊತೆ ಬೆರೆಯಬೇಕು. ಇದು ಆಂತರಿಕ ಸಂತೋಷವನ್ನು ಉಂಟು ಮಾಡುತ್ತೆ. ನೆಕ್ಸ್ಟ್ ಬಂದರೆ 10ನೇ ಟಿಪ್, ರಾತ್ರಿ ಮಲಗುವ ಮುಂಚೆ ಆ ದಿನ ಓದಿದ ವಿಷಯವನ್ನು ನೆನಪಿಸ್ಕೊಳ್ಬೇಕು. ಈ ರೀತಿ ಮಾಡೋದ್ರಿಂದ ಮೆದುಳಿನಲ್ಲಿ ನ್ಯೂರಾನ್ಗಳು ಹೆಚ್ಚು ಕ್ರಿಯಾಶೀಲ ಆಗುತ್ತೆ. ನೆಕ್ಸ್ಟ್ ಬಂದರೆ 11ನೇ ಟಿಪ್ಪು, ಬೆಳಗ್ಗೆಯಿಂದ ಸಾಯಂಕಾಲದವರೆಗೆ ಶಿಸ್ತನ್ನು ರೂಢಿಸ್ಕೊಳ್ಬೇಕು. ಸ್ನಾನ, ತಿಂಡಿ, ಊಟ, ಆಟ, ಮನರಂಜನೆ, ನಿದ್ರೆ, ಓದು ಎಲ್ಲದಕ್ಕೂ ಒಂದು ನಿರ್ದಿಷ್ಟವಾದಂತಹ ಸಮಯ ನಿಗದಿ ಮಾಡಿಕೊಳ್ಬೇಕು. ಅಂದರೆ ಒಂದು ಶಾರ್ಟ್ ಆದಂತಹ ನಿಮ್ಮದೇ ಆದಂತಹ ಟೈಮ್ ಟೇಬಲನ್ನು ನೀವು ಮಾಡಿಕೊಳ್ಬೇಕು. ಸೊ ನೆಕ್ಸ್ಟು 12ನೇ ಟಿಪ್ಪು, ಒಂದೇ ಸಮಯದಲ್ಲಿ ಒಂದೇ ಕೆಲಸ ಎಂಬ ತತ್ವವನ್ನು ಅನುಸರಿಸಬೇಕು. ಇದರಿಂದ ಏಕಾಗ್ರತೆ ಅಧಿಕ ಆಗುತ್ತೆ. ಒಂದೇ ಸಮಯದಲ್ಲಿ ವಿವಿಧ ಕಾರ್ಯಗಳನ್ನು ಮಾಡೋದ್ರಿಂದ ಏಕಾಗ್ರತೆ ಉಂಟಾಗೋದಿಲ್ಲ. ಅಂದರೆ ಮಲ್ಟಿ ಟಾಸ್ಕಿಂಗ್ ಮಾಡೋದು ಅವಶ್ಯಕತೆ ಇರೋದಿಲ್ಲ. ನೆಕ್ಸ್ಟ್ ಬಂದರೆ ಇಲ್ಲಿ 13ನೇ ಟಿಪ್ಪು, ಅಯ್ಯೋ ನನಗೆ ಮರೆತು ಹೋಯಿತು, ಸೊ ನನಗೆ ಮರೆತು ಹೋಗ್ತಾ ಇದೆ ಅಂತ ಕೀಳರಿಮೆಯನ್ನು ಬೆಳೆಸ್ಕೊಳ್ಬೇಡಿ. ನಿಮ್ಮಷ್ಟಕ್ಕೆ ನೀವು ನೆಗೆಟಿವ್ ಆಗಿ ಥಿಂಕ್ ಮಾಡ್ಕೊಳ್ಬೇಡಿ. ನಿಮ್ಮ ಸ್ವಂತ ಜ್ಞಾಪಕ ಶಕ್ತಿಯನ್ನು ಕೀಳರಿಮೆಯಿಂದ ನೋಡ್ಕೊಳ್ಬೇಡಿ ಮತ್ತು ಇತರರ ಜ್ಞಾಪಕ ಶಕ್ತಿ ಉತ್ತಮ ಆಗಿದೆ ಅಂತ ಅಂದ್ಕೋಬೇಡಿ. ಅಂದರೆ ಅವರು ಎಷ್ಟು ಓದಿದ್ದೆಲ್ಲ ನೆನಪಿಟ್ಕೊತಾರೆ, ನನಗೆ ಯಾಕೆ ಆಗ್ತಾ ಇಲ್ಲ, ಸೊ ಈ ರೀತಿ ನೀವು ಅಂದ್ಕೊಳ್ಬೇಡಿ. ಯಾಕಂದರೆ ನಿಮ್ಮಲ್ಲಿ ಸಹ ಪಾಸಿಟಿವ್ ವೈಬ್ಸ್ ಇರುತ್ತೆ. ಸೊ ನೀವು ಅದನ್ನು ಆ ಥರ ಥಿಂಕ್ ಮಾಡಬೇಡಿ. ನೆಕ್ಸ್ಟು ಪ್ರತಿನಿತ್ಯ ತಮ್ಮನ್ನು ಉತ್ತಮ ಮಾಡಿಕೊಳ್ಳುವ ಬಯಕೆ ಇರಬೇಕು. ಇದರಿಂದ ಇತರರಿಗಿಂತ ಪ್ರತಿನಿತ್ಯ ಒಂದು ಹೆಜ್ಜೆ ಮುನ್ನಡೆ ಸಾಧಿಸ್ತೇವೆ. ನೆಕ್ಸ್ಟ್ ಬಂದರೆ 14ನೇ ಪಾಯಿಂಟು, ಮೆದುಳು ಗಟ್ಟಿಯಾಗಬೇಕಾದ್ರೆ ಉತ್ತಮ ಆಹಾರ ಸೇವನೆ ಮಾಡಬೇಕು. ಇದು ಮೆದುಳಿನಲ್ಲಿ ಅಂತ ವಿಷ ಪದಾರ್ಥಗಳನ್ನ ಏನು ಮಾಡುತ್ತೆ, ಹೊರಗೆ ಹಾಕತ್ತೆ. ನೆಕ್ಸ್ಟು 15ನೇ ಟಿಪ್ ಬಂದು, ಓದಿದ ವಿಷಯವು ಹೆಚ್ಚು ನೆನಪಿನಲ್ಲಿ ಉಳಿಬೇಕು ಅಂತಂದರೆ ಪ್ರತಿನಿತ್ಯ 1 ಗಂಟೆ ಗುಂಪು ಚರ್ಚೆ ಮಾಡಬೇಕು. ಅಂದರೆ ನೀವು ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ಏನಾಗಬೇಕು ಅಂದರೆ ನಿಮ್ಮ ಫ್ರೆಂಡ್ಸ್ ಎಲ್ಲರೂ ಕಂಬೈನ್ ಸ್ಟಡಿ ಅಂತ ಹೇಳ್ತೀವಲ್ವ, ಸೊ ಈ ರೀತಿ ಕೂತ್ಕೊಂಡಾಗ ನೀವು ಓದಿರುವಂತಹ ವಿಷಯವನ್ನು ಪರಸ್ಪರ ನೀವು ಚರ್ಚೆ ಮಾಡಿದಾಗ ಏನಾಗುತ್ತೆ, ಆ ವಿಷಯ ಹೆಚ್ಚೆಚ್ಚು ನೆನಪುಳಿಕ್ಕೆ ಸಹಾಯ ಆಗುತ್ತೆ. ನೆಕ್ಸ್ಟ್ ಏನು ಅಂದರೆ 16ನೇ ಪಾಯಿಂಟು, ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ಬಿಡಿಸಬೇಕು. ಇದರಿಂದ ಪ್ರಶ್ನೆಗಳ ಸ್ವರೂಪ ಹಾಗೂ ಲಕ್ಷಣ ಗೊತ್ತಾಗುತ್ತೆ. ಹೌದು ಸ್ನೇಹಿತರೆ, ಇದು ತುಂಬಾ ಇಂಪಾರ್ಟೆಂಟು. ಯಾವುದೇ ಒಂದು ಎಕ್ಸಾಮ್ಗಾಗಿರ್ಬೋದು, ಸೊ ತುಂಬಾ ಮುಖ್ಯ ಅಂತ ಹೇಳ್ತೀನಿ. ಯಾಕಂದರೆ ಓಲ್ಡ್ ಕ್ವಶನ್ ಪೇಪರ್ಸನ್ನು ನೀವು ಬಿಡಿಸೋದ್ರಿಂದ ಏನಾಗುತ್ತೆ, ಅದರಲ್ಲಿರ್ತಕ್ಕಂತಹ ಪ್ರಶ್ನೆಗಳು ಯಾವ್ಯಾವ ಸ್ವರೂಪವನ್ನು ಪಡ್ಕೊಂಡಿದೆ, ಅದರ ಲಕ್ಷಣ ಏನು ಅಂತ ನಮಗೆ ಈಸಿಯಾಗಿ ಗೊತ್ತಾಗುತ್ತೆ. ಮುಂಬರುವಂತಹ ಒಂದು ಎಕ್ಸಾಮ್ಸಲ್ಲಿ ನಾವು ಹೆಚ್ಚಿನ ಸ್ಕೋರ್ ಮಾಡ್ಬೋದು. ಆಮೇಲೆ ಅದು ನಮಗೆ ಜಾಸ್ತಿ ನೆನಪಿನಲ್ಲಿ ಉಳ್ಕೊಳ್ಳುತ್ತೆ. ಅದಾದ ನಂತರ 17ನೇ ಟಿಪ್ಪು, ಪಾಠಗಳನ್ನು ಓದಿದ ನಂತರ ಸ್ವಂತ ಏನು ಮಾಡಬೇಕು, ಪ್ರಶ್ನೆ ಪತ್ರಿಕೆಗಳನ್ನು ತಯಾರು ಮಾಡಬೇಕು. ಸ್ವಂತ ಪ್ರಶ್ನೆ ಪತ್ರಿಕೆ ತಯಾರಿಸೋದ್ರಿಂದ ದೀರ್ಘಕಾಲ ನೆನಪಿನಲ್ಲಿ ಉಳಿಯುತ್ತೆ. ಅಂದರೆ ನೀವು ಏನೇನು ಓದ್ತಿರಲ್ವಾ, ಸೊ ಓದಿದ ನಂತರ ನಾವು ಅದಕ್ಕೆ ಪ್ರಶ್ನೆನ ಹಾಕೋಬೇಕು. ಸೊ ಹೀಗಂದರೆ ಹೀಗೆ, ಸೊ ಈ ಪ್ರಶ್ನೆ ಬಂದರೆ ಹೀಗೆ ಬರೀಬೇಕು. ಈ ರೀತಿ ನೀವು ಮಾಡಿಕೊಂಡ್ರೆ ಸಂಪೂರ್ಣವಾಗಿ ನೀವು ಯಾವುದೇ ಪ್ರಶ್ನೆ ಕೊಟ್ಟರೂ ಸಹ ನೀವು ಈಸಿಯಾಗಿ ಬರಿತೀರಾ. ನೆಕ್ಸ್ಟ್ 18ನೇ ಟಿಪ್ಪು, ಹೆಚ್ಚು ನೀರನ್ನು ಕುಡೀರಿ. ಮೆದುಳು 80% ನೀರಿನ ಅಂಶದಿಂದ ಕೂಡಿರುತ್ತೆ. ಹೀಗಾಗಿ ಪ್ರತಿನಿತ್ಯ 6ರಿಂದ 8 ಗ್ಲಾಸ್ ಅಷ್ಟು ನೀವು ನೀರನ್ನು ಕುಡಿಬೇಕಾಗತ್ತೆ. ನೆಕ್ಸ್ಟು 19ನೇ ಒಂದು ಪಾಯಿಂಟು ಇಂಪಾರ್ಟೆಂಟು, ಚಿಂತೆ, ಸಿಟ್ಟು, ಖಿನ್ನತೆಯಿಂದ ಮೆದುಳಿನಲ್ಲಿ ಏನಾಗುತ್ತೆ ಅಂದರೆ ಪಿರಾರೈಡ್ಕಲ್ ಅಂತ ಉತ್ಪತ್ತಿ ಆಗುತ್ತೆ. ಇವುಗಳು ಮಾಹಿತಿ ವರ್ಗಾವಣೆಗೆ ಏನಾಗುತ್ತೆ, ಅಡ್ಡಿ ಉಂಟು ಮಾಡುತ್ತೆ. ಅವುಗಳಿಂದ ದೂರ ಇರುವ ಅಭ್ಯಾಸವನ್ನು ಮಾಡಿಕೊಳ್ಬೇಕು. ಸ್ವಾಭಿಮಾನ, ಛಲ ಮತ್ತು ನಂಬಿಕೆಯನ್ನು ನೀವೇನು ಮಾಡಬೇಕು, ಬೆಳೆಸ್ಕೊಳ್ಬೇಕು. ಈ ರೀತಿ ಬೆಳೆಸ್ಕೊಂಡು ನೀವು ಹೆಜ್ಜೆ ಹಾಕ್ತಾ ಹೋಗಬೇಕು. ಇದು ಓದಿನಲ್ಲಿ ಏನಾಗುತ್ತೆ, ಆಸಕ್ತಿಯನ್ನು ಹೆಚ್ಚಾಗಿ ಮಾಡಲಿಕ್ಕೆ ಸಹಾಯ ಮಾಡುತ್ತೆ. ಅದಾದ ನಂತರ ಕೊನೆಯದಾಗಿ 20ನೇ ಟಿಪ್ಪು, 4ರಿಂದ 6 ತಾಸು ನಿದ್ದೆ ಮಾಡೋದಕ್ಕಿಂತ 6ರಿಂದ 8 ತಾಸು ನಿದ್ದೆ ಮಾಡುವವರು ಹೆಚ್ಚು ಯಶಸ್ವಿಯಾಗಿದ್ದಾರೆ ಅಂತ ಒಂದು ಸಮೀಕ್ಷೆ ತಿಳಿಸುತ್ತೆ. ಅದಕ್ಕಾಗಿ ನಿದ್ದೆಗೆಟ್ಟು ಸಹ ನೀವು ಅಭ್ಯಾಸ ಮಾಡಲಿಕ್ಕೆ ಹೋಗಬೇಡಿ. ನಾನು ಓದಬೇಕು ಅಂತ ಏನಾಗುತ್ತೆ, ನಿಮ್ಮ ಒಂದು ಮೈಂಡ್ಗೆ ನೀವು ಪ್ರೆಷರನ್ನು ಹಾಕೋದ್ರಿಂದ ಅದು ಹೆಚ್ಚಾಗಿ ವರ್ಕ್ ಮಾಡೋದಿಲ್ಲ. ಬದಲಾಗಿ ಏನಾಗುತ್ತೆ ಅಂದರೆ ನಿಮಗೆ ರೆಸ್ಟ್ ಬೇಕಾಗತ್ತೆ, ಸುಸ್ತಾಗ್ತಾ ಹೋಗುತ್ತೆ, ಹೆಚ್ಚೆಚ್ಚು ಅಭ್ಯಾಸ ಮಾಡಲಿಕ್ಕೆ ಆಗೋದಿಲ್ಲ.
ನೋಡಿ ಸ್ನೇಹಿತರೆ, ಈ ಎಷ್ಟು ಟಿಪ್ಸ್ಗಳನ್ನು ನಾನು ಕೊಟ್ಟಿದ್ದೀನಿ, ಯಾಕಂದರೆ ನಾನು ಸಹ ಇವೆಲ್ಲ ಟಿಪ್ಸ್ಗಳನ್ನು ಫಾಲೋ ಮಾಡ್ತಾ ಇದ್ದೀನಿ. ಸೊ ಅವುಗಳನ್ನೇ ನಾವು ಅಳವಡಿಕೆ ಮಾಡೋದ್ರಿಂದ ಏನಾಗುತ್ತೆ, ಹೆಚ್ಚೆಚ್ಚು ಸ್ಕೋರನ್ನು ಮಾಡ್ಬೋದು, ಓದಿರೋದನ್ನು ನೆನಪಿನಲ್ಲಿ ಇಟ್ಕೊಳ್ಳೋಕ್ಕೆ ಸಹಾಯ ಆಗುತ್ತೆ. ಸೊ ನಿಮಗೆ ಇದರಲ್ಲಿ ಯಾವುದು ಸೂಕ್ತ ಅನಿಸುತ್ತೆ ಆ ಒಂದು ಟಿಪ್ಸ್ಗಳನ್ನು ನೀವು ಫಾಲೋ ಮಾಡ್ತಾ ಹೋದರೆ ಯಶಸ್ಸು ಅನ್ನೋದು ಖಂಡಿತ ನಿಮ್ಮದಾಗುತ್ತೆ. ಆನಂತರ ಯಾವುದೇ ವಿಷಯನ ನೀವು ಮರೆಯೋದಿಲ್ಲ, ಹೆಚ್ಚು ಸ್ಕೋರ್ ಮಾಡಲಿಕ್ಕೆ ಸಹಾಯ ಆಗುತ್ತೆ, ಓದಿದ್ದನ್ನು ನೆನಪಿಟ್ಕೊಳ್ಳಿಕ್ಕೆ ಸಹಾಯ ಆಗುತ್ತೆ. ಸೊ ಈ ಎಲ್ಲ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಇಷ್ಟ ಆಗಿದ್ದರೆ ತಪ್ಪದೇ ಲೈಕ್ ಮಾಡಿ, ನಿಮ್ಮ ಅನಿಸಿಕೆಯನ್ನು ಕಾಮೆಂಟ್ ಬಾಕ್ಸಲ್ಲಿ ಬರೆದು ನಮಗೆ ತಿಳಿಸಿ. ನಿಮ್ಮ ಫ್ಯಾಮಿಲಿ, ಫ್ರೆಂಡ್ಸ್ ಎಲ್ಲರಿಗೂ ಸಹ ಇದನ್ನು ಸಾಧ್ಯವಾದಷ್ಟು ಶೇರ್ ಮಾಡಿ. ಸೊ ಮತ್ತೆ ಇದೇ ರೀತಿ ಒಳ್ಳೊಳ್ಳೆ ಟಿಪ್ಸ್ ಜೊತೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ನಮ್ಮೆಲ್ಲ ವಿಡಿಯೋಗಳನ್ನ ನೋಡ್ತಾಯಿರಿ, ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು.